ಆಟಿಟ್ಯೂಡ್ ಒಂದು ಈ ರೀತಿಯ ವ್ಯಕ್ತಿತ್ವ, ಇದು ನಿಮ್ಮ ಜೀವನವೇ ಬದಲಾಯಿಸುವಂತದ್ದು. ಇದು ಅದೇ ಬರೋದಿಲ್ಲ, ಇದನ್ನು ಬೆಳೆಸೋದಕ್ಕೆ ಜನ ವಹಿಸ್ತಾರೆ. ಅದೇ ರೀತಿ ಇದು ಎಲ್ಲರಿಗೂ ಸಿಗೋದಿಲ್ಲ, ಇದನ್ನ ಬೆಳೆಸಬೇಕಾಗುತ್ತೆ, ಡೆವಲಪ್ ಮಾಡಬೇಕಾಗುತ್ತೆ. ಸತತವಾಗಿ ಕೆಲವು ನಿಯಮಗಳನ್ನು ಪಾಲಿಸಿ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಪವರ್ಫುಲ್ ರೂಲ್ಸ್ ನ ಹೇಳಕ್ ಹೋಗ್ತಾ ಇದ್ದೀನಿ. ಅದು ನಿಮ್ಮ ಆಟಿಟ್ಯೂಡ್ ನ ಬೆಳೆಸುವಂತದ್ದು. ನೀವು ಕೂಡ ನಿಮ್ಮ ಆಟಿಟ್ಯೂಡ್ ನ ಬೆಳೆಸಬೇಕಂತ ರೆಡಿ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಟಿಟ್ಯೂಡ್ ನಂಬರ್ 1, ಬಿ ಇಮೋಷನ್ಲೆಸ್. ಇತಿಹಾಸ ಮಾಡಬೇಕು ಅಂದ್ರೆ ಯಾವುದನ್ನು ಪರ್ಸನಲ್ ಆಗಿ ತೆಗೆದುಕೊಳ್ಬೇಡಿ. ಒಬ್ಬ ಇಮೋಷನಲ್ ವ್ಯಕ್ತಿ ಈ ಕಲಿಯುಗದಲ್ಲಿ ನಾಯಿ ಪಾಠ ಅನುಭವಿಸಬೇಕಾಗುತ್ತೆ. ನೀವು ಕೂಡ ಇದನ್ನ ಸಾಕಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳಿಂದ ಇದನ್ನು ಕೇಳೇ ಇರಬಹುದು. ಒಬ್ಬ ಎಮೋಷನಲ್ ವ್ಯಕ್ತಿಯ ಜೀವನ ತುಂಬಾ ನೋವಿಂದ ಕಳೆಯುತ್ತದೆ ಅಂತ. ಒಬ್ಬ ಎಮೋಷನಲ್ ವ್ಯಕ್ತಿಗೆ ಯಾವತ್ತಿಗೂ ರಾಜ್ಯವನ್ನು ಕೈಗೊಪ್ಪಿಸಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಒಬ್ಬ ಯಾರಾದರೂ ಕಲ್ಲಿನಂತೆ ಹೃದಯ ಇರುವ ವ್ಯಕ್ತಿಯನ್ನು ನಿಲ್ಲಿಸಬೇಕಾಗುತ್ತೆ. ಏನಾದರೂ ನಿಮ್ಮ ಲೈಫಲ್ಲಿ ದೊಡ್ಡ ಪೊಸಿಷನ್ ಅಲ್ಲಿ ನೋಡ್ಬೇಕಂತಿದ್ರೆ ಎಲ್ಲಕ್ಕಿಂತ ಮೊದಲು ನೀವು ಇದೇ ಕ್ಷಣ ಎಮೋಷನ್ಲೆಸ್ ಆಗೋಕೆ ಶುರು ಮಾಡಿ. ನಿಮ್ಮ ಹೃದಯ ಎಷ್ಟು ಸರಿ ವೀಕ್ ಆಗ್ತಾ ಹೋಗುತ್ತೆ, ನೀವು ಎಷ್ಟು ಸರಿ ಜೀವನದಲ್ಲಿ ಸೋಲ್ತಾ ಹೋಗ್ತೀರಾ. ಅದಕ್ಕೆ ನೀವೇನಾದ್ರೂ ದೊಡ್ಡದಾಗಿ ಸಾಧಿಸಬೇಕು ಅಂದ್ರೆ ನಿಮ್ಮ ಹೃದಯನ ಕಲ್ಲು ಬಂಡೆ ತರ ಮಾಡ್ಕೊಳ್ಳಬೇಕು. ನಿಮ್ಮೊಳಗೆ ನಿಮ್ಮನ್ನು ಮಜಬೂತ್ ಮಾಡಿ ಈ ಎಮೋಷನ್ಲೆಸ್ ನ ಕಿತ್ತು ಹೋಗಿರಿ. ಆಗಲೇ ಜನ ನೀವೊಬ್ಬ ಸ್ಟ್ರಾಂಗ್ ಪರ್ಸನ್ ಅಂತೇಳಿ ಮರ್ಯಾದೆ ಕೊಡ್ತಾರೆ. ಆಟಿಟ್ಯೂಡ್ ನಂಬರ್ 2, ಸ್ಟೇ ಅವೇ ಫ್ರಮ್ ಫೂಲ್ಸ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಈಗಲೇ ಗೊತ್ತಾಗುತ್ತೆ. ಅದು ನಿನ್ನ ಕೈಲಿ ಆಗೋದಿಲ್ಲ, ಅದು ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಎನ್ನುವಂತ ವ್ಯಕ್ತಿಗಳಿಂದ ದೂರ ಇರಿ. ಯಾಕೆಂದ್ರೆ ಅವರ ಶಬ್ದ ನಿಮ್ಮ ಶಕ್ತಿಯನ್ನು ತಗ್ಗಿಸುತ್ತದೆ, ನಿಮ್ಮ ದಾರಿಯನ್ನು ಸಂಪೂರ್ಣ ಕತ್ತಲಾಗಿ ಮಾಡುತ್ತದೆ. ನಿಮ್ಮ ಮನಸ್ಸು ಶಕ್ತಿಶಾಲಿಯಾಗಬೇಕು, ನಿಮ್ಮ ಸುತ್ತಲೂ ಕೂಡ ಶಕ್ತಿಶಾಲಿ ವ್ಯಕ್ತಿಗಳು ಇರಬೇಕು. ಫೂಲ್ಸ್ಗಳೊಂದಿಗೆ ಕಾಲ ಕಳೆಯುವುದರಿಂದ ನೀವು ಕೂಡ ಸೋಲನ್ನು ಅನುಭವಿಸುತ್ತೀರಿ. ಅದಕ್ಕೆ ಅಂತ ಫೂಲ್ಸ್ ವ್ಯಕ್ತಿಗಳಿಂದ ದೂರ ಇರಿ. ನಂಬರ್ 3, ಬಿ ಸ್ಟೋಬೋನ್. ನಿಮ್ಮ ಹಠ ಹೇಗಿರ್ಬೇಕಂದ್ರೆ ಬೆಟ್ಟವನ್ನೇ ಬಾಗೋ ರೀತಿ. ಕೆಲವು ಜನರ ಯೋಚನೆ ನಾರ್ಮಲ್ ಆಗಿರುತ್ತೆ, ಅದಕ್ಕಾಗಿ ಅವರು ಕೇವಲ ನಾರ್ಮಲ್ ಜೀವನ ಕಳೆಯುತ್ತಾರೆ. ಅಲ್ಲೇ ಕೆಲವರು ಇರ್ತಾರೆ, ಅವರ ಯೋಚನೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ಒಂದು ಸಮಯದ ಜೊತೆ ಭಯಾನಕವಾದ ಹಠದ ಜೊತೆ ಬದಲಾಗುತ್ತೆ. ಮತ್ತೆ ಯಾವಾಗ ಈ ಹಠ ವಾಸ್ತವದಲ್ಲಿ ಬದಲಾಗುತ್ತೋ ಆಗ ಇದನ್ನ ಚಮತ್ಕಾರ ಅಂತ ಕರೀತಾರೆ. ಒಂದು ಈ ರೀತಿ ಹಠವನ್ನು ನಿಮ್ಮ ಒಳಗೆ ಸಾಕೋದು, ಅದನ್ನ ಯಾವುದೇ ಸ್ಥಿತಿಯಲ್ಲೂ ಪೂರ್ತಿ ಮಾಡುವಂತದ್ದು. ಅಂದ್ರೆ ಅದನ್ನ ಮಾಡ್ಲೇಬೇಕು, ಅದನ್ನ ಯಾರೇ ತಡೆದರೂ ಸರಿನೇ. ಅದು ಈ ಸಾರಿ ನನ್ನ ಕನಸುಗಳನ್ನು ನನಸು ಮಾಡ್ತೇನೆ ಎಂಬ ಹಠ ಆಗಿರ್ಬೋದು. ಯಾವಾಗ ಈ ರೀತಿ ಹಠ ನಿಮ್ಮೊಳಗೆ ಜನ್ಮ ಪಡೆಯುತ್ತಲ್ಲ, ಆಗ ನಿನ್ನೊಳಗಿರುವ ಒಬ್ಬ ಯೋಧನನ್ನು ಹುಟ್ಟು ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ನೋಡುತ್ತಾ ಅವನು ಎಷ್ಟು ಎತ್ತರಕ್ಕೆ ಬೆಳಿತಾನಂದ್ರೆ ಆಗ ಅವನನ್ನ ಯಾರು ಬಗ್ಸೋಕೆ ಆಗೋದಿಲ್ಲ. ಆಟಿಟ್ಯೂಡ್ ನಂಬರ್ 4, ಬಿ ಮೋರ್ ಶಾರ್ಪ್. ಸದಾ 4 ಹೆಜ್ಜೆ ಮುಂದೆನೆ ಯೋಚನೆ ಮಾಡಿ. ಚುರುಕು ಬುದ್ಧಿ, ಚುರುಕು ದೃಷ್ಟಿ, ಚುರುಕು ನಿರ್ಧಾರ ಇವುಗಳ ಜೀವನವನ್ನು ಗೆಲ್ಲುವ ಅಸ್ತ್ರಗಳು. ಕತ್ತಿಯ ಗಾಳಿ ಹೇಗೆ ಒಂದು ಹೊಡೆತದಲ್ಲೇ ಶತ್ರುವನ್ನು ಹೂಳಿಸುತ್ತದೋ ಹಾಗೆ ನಿಮ್ಮಲ್ಲಿರುವ ಆ ಚುರುಕು ಬುದ್ಧಿ ಜೀವನದ ಅಡೆತಡೆಗಳನ್ನು ಹೊಡೆಯುತ್ತದೆ. ಶಾರ್ಪ್ ಆಗಿರುವವನು ತನ್ನ ಶತ್ರುವಿನ ಬಲಹೀನತೆಯನ್ನು ಬೇಗ ಗುರುತಿಸುತ್ತಾನೆ. ನೀನು ಎಲ್ಲರಿಗಿಂತ ವಿಶೇಷವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ಬೆಳೆಸಬೇಕು. ನಿನ್ನಲ್ಲಿ ಒಂದು ಚುರುಕು ಬುದ್ಧಿಯನ್ನು ಬೆಳೆಸಿದರೆ ಯಾವಾಗ ನಿನ್ನೊಳಗೆ ವಿಶೇಷವಾದ ಆಲೋಚನೆ ಬರ್ಲಿಕ್ಕೆ ಶುರು ಮಾಡ್ತದೋ ಹೌದು, ಅವಾಗ ನೀನು ಎಲ್ಲರಿಗಿಂತ 5 ವರ್ಷ ಮುಂದಿದ್ದೀಯಾ ಅಂತೇಳಿ. ಆಟಿಟ್ಯೂಡ್ ನಂಬರ್ 5, ಫರ್ಗೆಟ್ ಟು ಟ್ರಸ್ಟ್. ನಮ್ಮ ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪೇನು ಗೊತ್ತಾ? ಕೆಲವರನ್ನು ಬ್ಲೈಂಡ್ ಆಗಿ ನಂಬುವುದು. ನೆನಪಿರಲಿ, ಅಂಧ ನಂಬಿಕೆಯ ಅಂಧ ದಾರಿಯಂತಿದೆ. ಆ ದಾರಿಯಲ್ಲಿ ನೀನು ನಡೆದರೆ ಖಚಿತವಾಗಿಯೂ ಪತನ ನಿನ್ನದಾಗಿರುತ್ತೆ. ಖಂಡಿತವಾಗಿಯೂ ನಿನ್ನನ್ನು ಸರ್ವನಾಶ ಮಾಡಿಬಿಡ್ತಾರೆ. ನಂಬಿಕೆಯನ್ನು ಇಡುವುದು ತಪ್ಪಲ್ಲ, ಆ ನಂಬಿಕೆಯನ್ನು ಯಾರ ಮೇಲೆ ಸೂಕ್ತವಾಗಿ ಇಡುವುದು ಎಂಬುದು ನೀನು ನಿನ್ನ ಸಮಯ, ನಿನ್ನ ಶಕ್ತಿ, ನಿನ್ನ ಹೃದಯವನ್ನು ಯಾರಿಗಾದರೂ ಕೊಡುವ ಮುನ್ನ ಅವರ ನಿಜವಾದ ಮುಖವನ್ನು ಗಮನಿಸು. ಅವರ ಮಾತಿಗೆ ಮೋಸ ಹೋಗಬೇಡಿ, ಅವರ ವರ್ತನೆಯನ್ನು ಒಂದು ಸಾರಿ ಗಮನಿಸಿ ನೋಡಿ. ನಿಮ್ಮ ನಂಬಿಕೆಯನ್ನು ಯಾರಾದರೂ ತಪ್ಪಾದ ವ್ಯಕ್ತಿಯ ಜೊತೆ ಅದು ಕೊಟ್ಟರೆ ಅವರು ನಿಮ್ಮನ್ನು ಬೂಮರ್ ತರ ತಿಂದು ಬಿಸಾಕ್ಬಿಡ್ತಾರೆ. ಹಾಗಾಗಿ ಎಲ್ಲರ ಜೊತೆ ಸೌಮ್ಯವಾಗಿ ವರ್ತಿಸು, ಆದರೆ ನಿನ್ನ ನಂಬಿಕೆ ಕೆಲವರಿಗಷ್ಟೇ ಕೊಡು. ನಿನ್ನ ಆಟಿಟ್ಯೂಡ್ ಏನು ಅಂದ್ರೆ, ನಾನು ಎಲ್ಲರೊಂದಿಗೆ ಮಾತನಾಡುತ್ತೇನೆ, ಎಲ್ಲರೊಂದಿಗೆ ಸ್ನೇಹ ಮಾಡುತ್ತೇನೆ, ಆದ್ರೆ ನಂಬಿಕೆ ಆಯ್ಕೆಯಾದವರಿಗೆ ಮಾತ್ರ. ನೆನಪಿರಲಿ ಗೆಳೆಯ, ಅಂಧ ನಂಬಿಕೆಯಿಂದ ಬದುಕು ಮುರಿದು ಹೋಗುತ್ತೆ. ಹಾಗಾಗಿ ಆ ನಂಬಿಕೆಯನ್ನು ಸೂಕ್ತ ವ್ಯಕ್ತಿಗೆ ಕೊಡಿ. ಆಟಿಟ್ಯೂಡ್ ನಂಬರ್ 6, ನೆವರ್ ಗಿವ್ ಅಪ್. ಜೀವನದಲ್ಲಿ ಎಲ್ಲರೂ ಬೀಳುತ್ತಾರೆ, ಸೋಲು ಎದುರಿಸುತ್ತಾರೆ, ಕಷ್ಟಕ್ಕೆ ಸಿಲುಕುತ್ತಾರೆ. ಆದರೆ ನೆನಪಿರಲಿ, ಸೋಲು ಅಂತಿಮವಲ್ಲ, ಬಿಟ್ಟು ಕೊಡುವುದು ಮಾತ್ರ ಅಂತಿಮ. ನೆವರ್ ಗಿವ್ ಅಪ್ ಅಂದರೆ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ಹುಡುಕು. ಒಂದು ದಾರಿ ಮುರಿದು ಹೋದರೆ ಹೊಸ ದಾರಿಯನ್ನು ನಿರ್ಮಿಸುವುದು. ಒಮ್ಮೆ ಬಿದ್ದು ಹೋದರೆ ಮತ್ತೆ ಎದ್ದು ನಿಂತುಕೊಳ್ಳುವುದು.
ಬಲಿಷ್ಠ ವ್ಯಕ್ತಿ ಎಂದರೆ ಎಂದಿಗೂ ಬೀಳುವವನು ಅಲ್ಲ, ಬಿದ್ದಾಗಲೂ ಕೂಡ ಧೈರ್ಯದಿಂದ ಮತ್ತೆ ಎದ್ದುಕೊಳ್ಳುವವನು. ನೆನಪಿರಲಿ ಗೆಳೆಯ, ಕಷ್ಟವು ನಿನ್ನ ಶತ್ರುವಲ್ಲ, ಅದು ನಿನ್ನ ಶಕ್ತಿಯ ಪರೀಕ್ಷಕ. ಪ್ರತಿ ಸೋಲು ಒಂದು ಪಾಠ, ಪ್ರತಿ ಪಾಠ ಒಂದು ಅನುಭವ, ಪ್ರತಿ ಅನುಭವ ಒಂದು ಯಶಸ್ವಿಯ ಹೆಜ್ಜೆ. ಸಕ್ಸಸ್ಫುಲ್ ವ್ಯಕ್ತಿಯ ರಹಸ್ಯ ಏನು ಗೊತ್ತಾ? ಅವರು ಎಷ್ಟು ಬಾರಿ ಸೋತಿದ್ದಾರೆ ಎಂಬುದಲ್ಲ, ಅವರು ಎಷ್ಟು ಬಾರಿ ಎದ್ದುಕೊಂಡಿದ್ದಾರೆ ಎಂಬುದು ಮುಖ್ಯ. ಆದ್ದರಿಂದ ಬಿಟ್ಟುಕೊಡುವ ಮಾತೇ ಇಲ್ಲ, ತಲೆಬಾಗುವುದಿಲ್ಲ, ಹಿಂಜರಿಯುವುದಿಲ್ಲ. ಆದ್ದರಿಂದ ಗೆಲ್ಲುವವರೆಗೂ ಹೋರಾಟ, ಗೆಲ್ಲುವವರೆಗೂ ಪ್ರಯತ್ನ, ಗೆಲ್ಲುವವರೆಗೆ ಪ್ರಯಾಣ. ಇಲ್ಲಿಯವರೆಗೆ ನಿನ್ನ ಪ್ರಯತ್ನ ಸಾಕ್ತಾನೆ ಇರಬೇಕು. ನಿನ್ನ ಅಂತಿಮ ನಿರ್ಧಾರ ನಿನ್ನ ಗುರಿಯನ್ನು ಸಕ್ಸಸ್ಫುಲ್ ಮಾಡುವುದು. ಆಟಿಟ್ಯೂಡ್ ನಂಬರ್ 7, ಫೋಕಸ್ ಯುವರ್ ಸೆಲ್ಫ್. ನಿನ್ನ ಅಮೂಲ್ಯವಾದ ಸಮಯವನ್ನು, ನಿನ್ನ ಶಕ್ತಿಯನ್ನು, ನಿನ್ನ ಸಾಮರ್ಥ್ಯವನ್ನು ಇತರರ ಮೇಲೆ ವ್ಯರ್ಥ ಮಾಡಬೇಡ. ಜನ ನಿನ್ನ ಬಗ್ಗೆ ಏನ್ ಹೇಳ್ತಿದ್ದಾರೆ ಎಂಬುದನ್ನು ಮರೆತಿರು. ನಿನ್ನ ಕನಸು, ನಿನ್ನ ಶಕ್ತಿ, ನಿನ್ನ ಸಾಧನೆ ಇವೆಲ್ಲವೂ ಕೂಡ ನಿನ್ನ ಆಟಿಟ್ಯೂಡ್ ಆಗಿರಲಿ. ಸ್ನೇಹಿತರೆ, ನಿಮಗೆ ಹೇಳಲಾಗಿರುವ ಈ ಆಟಿಟ್ಯೂಡ್ ವಿಷಯಗಳು ನಿಮ್ಮ ಲೈಫ್ನಲ್ಲಿ ಕೂಡ ಇದೇ ಥರ ಅನುಸರಿಸಿ. ಸ್ನೇಹಿತರೆ, ಐ ಹೋಪ್ ಈ ಆಟಿಟ್ಯೂಡ್ ಸೀಕ್ರೆಟ್ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಮೋಟಿವೇಶನ್ ಆಗಿರಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.